ರೀಲ್ಸ್ ಶೋಕಿದಾರನಿಗೆ ಜೈಲು ತೋರಿಸಿದ ಖಾಕಿ ಅರುಣ್ ಕಟಾರೆ ಈಗ ಕೇರ್ ಆಫ್ ಪರಪ್ಪನ ಅಗ್ರಹಾರ. ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನವನ್ನ ಧರಿಸಿ ಐಷಾರಾಮಿ ಕಾರಲ್ಲಿ ಓಡಾಡುತ್ತಾ AK-47 ಬಂದೂಕು ಹಿಡಿದ ಇಬ್ಬರು ಗನ್ಮ್ಯಾನ್ಗಳನ್ನ ಇಟ್ಟುಕೊಂಡು ಶೋಕಿಗಾಗಿ ರೀಲ್ಸ್ ಮಾಡ್ತಾ ಇದ್ದವನನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನವನ್ನ ಧರಿಸಿ ಐಷಾರಾಮಿ ಕಾರಿನಲ್ಲಿ ಓಡಾಡುತ್ತಾ AK-47 ಬಂದೂಕು ಹಿಡಿದ ಇಬ್ಬರು ಗನ್ಮ್ಯಾನ್ಗಳನ್ನ ಇಟ್ಟುಕೊಂಡು ಶೋಕಿಗಾಗಿ ರೀಲ್ಸ್ ಮಾಡ್ತಾ ಇದ್ದವನನ್ನ ಬೆಂಗಳೂರು ಪೊಲೀಸರು ಜೈಲಿಗೆ ಕಳುಹಿಸಿ ಕಂಬಿ ಎಣಿಸಲು ಬಿಟ್ಟಿದ್ದಾರೆ. ಹೌದು, ರೀಲ್ಸ್ ಮಾಡುವವರು ತಾವಾಯಿತು, ತಮ್ಮ ಪ್ರತಿಭೆ ಆಯಿತು ಪ್ರದರ್ಶನ ಮಾಡಿಕೊಂಡಿರಬೇಕು. ರೀಲ್ಸ್ ಶೋಕಿಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಪೊಲೀಸರು ಸುಮ್ಮನಿರಲ್ಲ. ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೆಲವು ಶ್ರೀಮಂತ ಉದ್ಯಮಿಗಳು ಮತ್ತು ಅವರ ಮಕ್ಕಳು ಮೈ ಮೇಲೆ 5 ರಿಂದ 10 ಕೆಜಿ ಬಂಗಾರದ ಆಭರಣವನ್ನ ಧರಿಸಿ ಗನ್ಮ್ಯಾನ್ಗಳನ್ನ ಇಟ್ಟುಕೊಂಡು ಶೋಕಿ ಮಾಡ್ತಾರೆ. ಅದೇ ರೀತಿ ಅರುಣ್ ಕಟಾರೆ ಕರ್ನಾಟಕದಲ್ಲೇ ಕೆಜಿಗಟ್ಟಲೆ ಬಂಗಾರವನ್ನ ಮೈ ಮೇಲೆ ಧರಿಸಿಕೊಂಡು ಶೋಕಿ ಮಾಡುವ ರೀಲ್ಸ್ ಮಾಡಲು ಮುಂದಾಗಿದ್ದ. ಇನ್ನು ಉತ್ತರ ಕರ್ನಾಟಕದ ಗಡಿ ಭಾಗದಲ್ಲಿ ಶೋಕಿ ಮಾಡ್ತಾ ಇದ್ದವನು ಈಗ ಬೆಂಗಳೂರಿಗೆ ಬಂದಿದ್ದಾನೆ. ಈತನ ಶೋಕಿ ರೀಲ್ಸ್ ನೋಡಿದ ಬೆಂಗಳೂರಿನ ಖಾಕಿ ಪಡೆ ನಕಲಿ ಶೋಕಿದಾರನನ್ನ ಹಿಡಿಮುರಿ ಕಟ್ಟಿ ಜೈಲಿಗೆ ಹಾಕಿದ್ದಾರೆ. ರೀಲ್ಸ್ ಮಾಡುವವರು ತಾವಾಯಿತು, ತಮ್ಮ ಪ್ರತಿಭೆ ಆಯಿತು ಪ್ರದರ್ಶನ ಮಾಡಿಕೊಂಡಿರಬೇಕು. ರೀಲ್ಸ್ ಶೋಕಿಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದರೆ ಮಾತ್ರ ಪೊಲೀಸರು ಸುಮ್ಮನಿರಲ್ಲ. ಕಾವೇರಿ ನದಿಗೆ ಭಾರಿ ನೀರು, ಕೆಲವೇ ದಿನದಲ್ಲಿ KRS ಡ್ಯಾಂ ಫುಲ್. ಮುಂಗಾರು ಮಳೆ ಕರ್ನಾಟಕ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದು, ಮಲೆನಾಡು ಭಾಗ ಸೇರಿ ಪ್ರಮುಖ ನದಿಗಳು ಹುಟ್ಟುವ ಪ್ರದೇಶದಲ್ಲಿ ಭಾರಿ ಮಳೆ ಬೀಳ್ತಾ ಇದೆ. ಹೀಗಾಗಿ ಕರ್ನಾಟಕದ ನದಿಗಳ ನೀರಿನ ಪ್ರಮಾಣವೂ ಕೂಡ ಭಾರಿ ಏರಿಕೆ ಕಂಡಿದ್ದು ತುಂಬಿ ತುಳುಕ್ತಾ ಇದೆ. ಈ ಮೂಲಕ ಕರ್ನಾಟಕದಲ್ಲಿ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಡ್ಯಾಂ ಮತ್ತು ಚೆಕ್ ಡ್ಯಾಂಗೆ ಭರ್ಜರಿ ನೀರು ಹರಿದು ಬರ್ತಾ ಇತ್ತು. ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ KRS ಡ್ಯಾಂ ಇನ್ನೇನು ಸಂಪೂರ್ಣ ತುಂಬುವ ಹಂತಕ್ಕೆ ಬರ್ತಾ ಇದೆ. ಮುಂಗಾರು ಮಳೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಬೇಗ ಆರಂಭವಾದರೂ ಒಂದಷ್ಟು ದಿನ ಸೈಲೆಂಟ್ ಆಗಿತ್ತು. ಹೀಗಿದ್ದಾಗ ಮುಂಗಾರು ಮಳೆ 2023ರಲ್ಲಿ ಕೈಕೊಟ್ಟಂತೆ 2024ರಲ್ಲೂ ಕೈಕೊಡತ್ತೆ ಎಂಬ ಭಯ ಆವರಿಸಿತ್ತು. ಆದರೆ ಕಳೆದ 1 ವಾರದಿಂದ ಮತ್ತೊಮ್ಮೆ ವೇಗ ಪಡೆದುಕೊಂಡಿದೆ ಮುಂಗಾರು. ಅದರಲ್ಲೂ ಕೊಡಗು, ಚಿಕ್ಕಮಗಳೂರು ಸೇರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭರ್ಜರಿ ಮಳೆ ಬೀಳ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಮಳೆ ಅಬ್ಬರ ಜೋರಾಗಿದೆ. ಹೀಗಾಗಿ ಕರ್ನಾಟಕದ ನದಿಗಳಿಗೆ ಭಾರಿ ಪ್ರಮಾಣದ ನೀರು ಬರ್ತಾ ಇದೆ. ಕಾವೇರಿ ನದಿಯ ತವರು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ KRS ಜಲಾಶಯಕ್ಕೆ ನೀರು ಉಕ್ಕಿ ಬರ್ತಾ ಇದೆ. ಮೆಗಾಸ್ಟಾರ್ ಚಿರಂಜೀವಿ ಜೊತೆ ನಗ್ಮಾ ಜೋರು ಜಗಳ, ಸೆಟ್ಟಿನಿಂದ ಹೊರಹೋಗುವಂತದ್ದೇನಾಯ್ತು? ಮೆಗಾಸ್ಟಾರ್ ಚಿರಂಜೀವಿ ಯಶಸ್ಸಿನ ಉತ್ತುಂಗದಲ್ಲಿ ಇದ್ದ ಕಾಲವದು. ಒಂದರ ಹಿಂದೊಂದು ಸಿನಿಮಾದಲ್ಲಿ ಬಿಡುವಿಲ್ಲದೆ ಚಿರಂಜೀವಿ ನಟಿಸ್ತಾ ಇದ್ರು. ಈ ವೇಳೆ ರಿಕ್ಷಾವಾಡು ಅನ್ನುವ ಸಿನಿಮಾ ಕೂಡ ಸೆಟ್ಟೇರಿತ್ತು. ಅದಕ್ಕೆ ನಾಯಕಿ ಬೇರೆ ಯಾರೋ ಆಗ್ಬೇಕಾಗಿತ್ತು. ಕೊನೆಯಲ್ಲಿ ನಗ್ಮಾ ಆಯ್ಕೆ ಆಗಿದ್ರು. ಆದ್ರೆ ಸಿನಿಮಾ ಶುರುವಾಗಿದ್ದ ಕೆಲವೇ ದಿನದಲ್ಲಿ ಇಬ್ಬರ ನಡುವೆ ಕಿತ್ತಾಟ ಶುರುವಾಗಿತ್ತು. ಒಂದು ಸಿನಿಮಾ ಶೂಟಿಂಗ್ ಅಂದ್ಮೇಲೆ ಕ್ರಿಯೇಟಿವ್ ಡಿಫರೆನ್ಸ್ ಬಂದೇ ಬರುತ್ತೆ. ಕೆಲವೊಮ್ಮೆ ಯಾವ್ಯಾವುದೋ ಕಾರಣಕ್ಕೆ ಹೀರೋ ಮತ್ತು ಹೀರೋಯಿನ್ ನಡುವೆ ಕಿತ್ತಾಟ ಶುರುವಾಗಿ ಬಿಡುತ್ತೆ. ಹಾಗೆ ರಿಕ್ಷಾವಾಡು ಸಿನಿಮಾದಲ್ಲಿ ಚಿರಂಜೀವಿ ಹಾಗೂ ನಗ್ಮಾ ಜೋರಾಗಿ ಕಿತ್ತಾಡಿಕೊಂಡಿದ್ರಂತೆ. ಬಳಿಕ ನಟಿ ನಗ್ಮಾ ಸೆಟ್ಟಿನಿಂದ ಹೊರಟೆ ಹೋಗಿದ್ರು. ಹೊರಹೋಗುವಾಗ ಸೆಟ್ನಲ್ಲಿ ಇರುವವರಿಗೆ ಕಪಾಳ ಮೋಕ್ಷ ಕೂಡ ಮಾಡಿದ್ರಂತೆ. ಇನ್ನೇ ಸಿನಿಮಾ ನಿಂತೆ ಹೋಯಿತು ಅನ್ನುವಾಗಲೇ ಮೆಗಾಸ್ಟಾರ್ ಚಿರಂಜೀವಿ ಅದೇನೋ ಮ್ಯಾಜಿಕ್ ಮಾಡಿದ್ರು. ಕೋಪ ಮಾಡಿಕೊಂಡು ಹೋಗಿದ್ದ ನಗ್ಮಾ ನಗುನಗುತ್ತಲೇ ಸೆಟ್ಟಿಗೆ ಬಂದಿದ್ರು. ಮತ್ತೆ ಚಿರಂಜೀವಿ ಜೊತೆ ಹೆಜ್ಜೆ ಹಾಕಿದ್ರು.